ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರೋ ಒಂದು ಕಾನ್ಸೆಪ್ಟ್ 10th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ LBA ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು 3ನೇ ಲೆಸನ್ ಇದಾಗಿರುತ್ತೆ. ಸೊ ಇಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ತೆಗೆದಿದ್ದಾರೆ ಅನ್ನೋವಂಥ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ನೋಡಿ. ಸ್ಮರಣೆ ಎಷ್ಟು ಪರ್ಸೆಂಟೇಜನ್ನು ಕೊಟ್ಟಿದ್ದಾರೆ, ಹಾಗೆ ಎಷ್ಟು ಮಾರ್ಕ್ಸ್ ಇದೆ, ತಿಳುವಳಿಕೆ, ಅನ್ವಯ, ಕೌಶಲ್ಯ. ಸೊ ಈ ರೀತಿಯಾಗಿ ಎಷ್ಟು ಪ್ರಶ್ನೆಗಳು ಇವೆ, ಹಾಗೆ ಯಾವ ರೀತಿಯಾದಂತಹ ಒಂದು ಆಬ್ಜೆಕ್ಟಿವ್ಸಿಗೆ ಎಷ್ಟು ಪರ್ಸೆಂಟೇಜನ್ನು ಕೊಡಲಾಗಿದೆ, ಹಾಗೆ ಎಷ್ಟು ಮಾರ್ಕ್ಸನ್ನು ಇಟ್ಟಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ವೆಯ್ಟೇಜ್ ಟು ಟೈಪ್ ಆಫ್ ಕ್ವೆಶನ್ಸ್. ಸೊ MCQ ಎಷ್ಟಿದೆ, ವೆರಿ ಶಾರ್ಟ್ ಆನ್ಸರ್, ಲಾಂಗ್ ಆನ್ಸರ್ ಟು. ಸೊ ಈ ರೀತಿಯಾದದ್ದು ಕೂಡ, ಮತ್ತು ಇದೆಲ್ಲದೂ ಕೂಡ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಲೆಟ್ಸ್ ಸಿ ದ ಕ್ವೆಶ್ಚನ್ ಪೇಪರ್. ಪಾಠ ಆಧಾರಿತ ಮೌಲ್ಯಮಾಪನ 2025-26 ಗಣಿತ ಘಟಕ 3 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಸೊ ಇಲ್ಲಿ ಕ್ವೆಶನ್ಸನ್ನು ನಾನು ಹಾಗೆ ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ ಫ್ರೆಂಡ್ಸ್. ಇದೊಂದು ಚಿಕ್ಕದಾದಂಥ ಕ್ವೆಶ್ಚನ್ ಪೇಪರ್, 25 ಮಾರ್ಕ್ಸ್ ಇದಾಗಿರುತ್ತೆ LBA. ಸೊ ಇದನ್ನು ನೀವು LBA 10th ಸ್ಟ್ಯಾಂಡರ್ಡ್ ಈಗ ಸ್ವಲ್ಪ ಈಸಿನೇ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಪಾಠಗಳಿಗೆ ಸಂಬಂಧಪಟ್ಟಂಗೆ ಯಾವ ರೀತಿಯ ಕ್ವೆಶನ್ಸ್ ಬರುತ್ತೆ ಅನ್ನೋದನ್ನು ನಾವು LBA ಪರೀಕ್ಷೆಗಳನ್ನು ಮಾಡ್ತಾ ಮಕ್ಕಳಿಗೆ ನಾವು ಹೇಳಿ ಕೂಡ ಕೊಡ್ಬೋದು. ಯಾವ ರೀತಿ ಪ್ರಶ್ನೆ ಬರುತ್ತೆ, ಯಾವ್ಯಾವ ರೀತಿಯಾದಂಥ ಪ್ರಶ್ನೆಗಳಿಗೆ ನಾವು ರೆಡಿಯಾಗಿರಬೇಕು. ಸೊ ಇದನ್ನು ನಾವು ಮಕ್ಕಳಿಗೆ ಹೇಳಿಕೊಟ್ಟಿದ್ದೇ ಆದರೆ ಆ ಒಂದು ಲೆಸನನ್ನು ಅವರು ಥರೋ ಆಗಿ ಸ್ಟಡಿ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆಯೇ ಬೋರ್ಡ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡೋದಕ್ಕೂ ಕೂಡ ಅವರಿಗೆ ತುಂಬ ಈಸಿ ಆಗುವಂಥದ್ದು. ಸೊ ಇದಿಷ್ಟು ಈ ಒಂದು ಘಟಕದಲ್ಲಿ ಬರುವಂತಹ ಪ್ರಶ್ನೆಗಳಾಗಿದೆ. ಈ ಪ್ರಶ್ನೆಗಳನ್ನು ಮೊದಲು ನೀವು ಸಾಲ್ವ್ ಮಾಡ್ಕೊಳ್ಳಿ. ಈ ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡಿದರೆ ಇದೇ ರೀತಿಯಾದಂಥ ಯಾವುದೇ ಒಂದು ಅಲ್ಲಿ ಅಂಕೆ ಸಂಖ್ಯೆಗಳು ಅಥವಾ ಸ್ವಲ್ಪ ಡಿಫ್ರೆನ್ಷಿಯೇಟ್ ಮಾಡಿ ಕೊಟ್ಟರೂ ಕೂಡ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಇದಾಗಿತ್ತು ಒಂದು ಚಿಕ್ಕದಾದಂತಹ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.